ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತಮ್ಮ ಪಾರುಸಿರಿ ಕುಟುಂಬಕ್ಕೆ ಸುಸ್ವಾಗತ. ನಾವು ನರ್ಸರಿಗೆ ಹೋಗ್ತೀವಿ. ನರ್ಸರಿಗೆ ಹೋದಾಗ ಯಾವ ಗಿಡಗಳನ್ನ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾವ ಕಲರ್ ನೋಡಿದ ತಕ್ಷಣ ಈ ಕಲರ್ ಚೆನ್ನಾಗಿದೆ, ಆ ಕಲರ್ ಚೆನ್ನಾಗಿದೆ ಅಂತೇಳಿ ಮನೆಗೆ ದಾಸವಾಳ ಗಿಡಗಳನ್ನ ತಂದುಬಿಡ್ತೀವಿ. ಆದರೆ ಮನೆಗೆ ತಂದಾದಮೇಲೆ ಸ್ವಲ್ಪ ದಿನಕ್ಕೇ ದಾಸವಾಳ ಗಿಡಗಳು ಸಾಯೋದಕ್ಕೆ ಶುರು ಮಾಡ್ತವೆ. ನರ್ಸರಿನಲ್ಲಿ ಅಷ್ಟು ಚೆನ್ನಾಗಿದೆ ಗಿಡ, ಮನೆಗೆ ಬಂದಮೇಲೆ ಯಾಕೆ ಹೀಗಾಗಾಯಿತು ಅಂತೇಳಿ ತುಂಬಾ ಯೋಚನೆ ಮಾಡ್ತಾ ಇರ್ತೀರ. ಹಾಗಾಗಿ ನರ್ಸರಿಗೆ ಹೋದಾಗ ನೀವು ದಾಸವಾಳ ಗಿಡಗಳನ್ನ ತೊಗೋಬೇಕು ಅಂತ ಅಂದರೆ ಮೊದಲು ತುಂಬಾ ದಪ್ಪ ಇದೆಯಾ ಕಡ್ಡಿ ಅಂತ ನೋಡ್ಕೋಬೇಕು. ಅದನ್ನು ಕಡ್ಡಿಯಿಂದ ಗ್ರೋತ್ ಮಾಡಿರ್ತಾರೆ, ಗ್ರಾಫ್ಟೆಡ್ ಕೂಡ ಮಾಡಿರ್ತಾರೆ. ಅದನ್ನು ನೀವು ತುಂಬ ದಪ್ಪ ಇದೆಯಾ ಕಡ್ಡಿ ಅಂತ ನೋಡ್ಕೋಬೇಕು. ಅದ್ರ ಜೊತೆಗೆ ಬ್ರ್ಯಾಂಚಸ್ಗಳು ಬಂದಿದೆಯಾ ಅಂತಲೂ ಕೂಡ ಚೆಕ್ ಮಾಡಬೇಕು. ದಾಸವಾಳ ಗಿಡಗಳನ್ನ ಮನೆಗೆ ತಂದ ತಕ್ಷಣ, ಅಂದರೆ ನರ್ಸರಿಯಿಂದ ಮನೆಗೆ ತಂದ ತಕ್ಷಣ ರೀಪಾಟು ಮಾಡಬಾರ್ದು. ಅಟ್ಲೀಸ್ಟು ನಿಮ್ಮ ವೆದರ್ಗೆ ಸೆಟ್ ಆಗೋವರೆಗೂ 1 ವಾರದಿಂದ 5-6 ದಿವಸದವರೆಗಾದ್ರೂ ಕಾಯಬೇಕಾಗತ್ತೆ. ಅದಾದಮೇಲೆ ನೀವು ನಿಮ್ಮ ವೆದರ್ಗೆ ಸೆಟ್ ಆದಮೇಲೆ ನೀವು ಅದನ್ನು ರೀಪಾಟ್ ಮಾಡ್ಕೋಬೇಕು. ರೀಪಾಟ್ ಮಾಡಬೇಕಾದ್ರೆ ಮರಳು, ಮಣ್ಣು, ಕೊಕ್ಕೋಪೀಟು, ಗೊಬ್ಬರ, ಹಸುವಿನ ಗೊಬ್ಬರ ಆಗಿರ್ಬೋದು, ಅಥವಾ ಕುರಿ ಗೊಬ್ಬರ ಇರ್ಬೋದು, ಅಥವಾ ನೀವು ಮನೆಯಲ್ಲೇ ಕಿಚನ್ ವೇಸ್ಟಿಂದ ಮಾಡಿರೋದಾಗಿರ್ಬೋದು, ಅಥವಾ ಎರೆಹುಳು ಗೊಬ್ಬರ ಕೂಡ ಆಗಿರ್ಬೋದು. ಅದನ್ನು ನೀವು ಪಾಟಿಂಗ್ ಮಿಕ್ಸ್ ಮಾಡಿ ನೀರು ಸರಾಗವಾಗಿ ಹೋಗೋ ರೀತಿಯಲ್ಲಿ ಪಾಟನ್ನು ಕೂಡ ಓಲ್ ಮಾಡಿರಬೇಕು. ತುಂಬ ದೊಡ್ಡ ಪಾಟ ಆದರೆ 2 ಕಡೆ ಓಲನ್ನು ಮಾಡಬೇಕು. ಚಿಕ್ಕ ಪಾಟ ಆದರೆ ನೀವು 1 ಕಡೆ ಓಲನ್ನು ಮಾಡ್ಕೋಬೇಕು. ಹಾಗೆ ನರ್ಸರಿಯಿಂದ ತಂದ ತಕ್ಷಣ ಗಿಡಗಳನ್ನ ನೀವು ದೊಡ್ಡ ಪಾಟಿಗೆ ಹಾಕೋದಕ್ಕೆ ಹೋಗಬಾರ್ದು, ಚಿಕ್ಕ ಪಾಟಿಗೆ ಹಾಕಬೇಕು. ದೊಡ್ಡ ಪಾಟಿಗೆ ಹಾಕಿದರೆ ಬೇರೆ ಕಡೆ ತುಂಬಾ ಗಮನನ ಕೊಟ್ಬಿಡುತ್ತೆ. ಹಾಗಾಗಿ ನಿಮಗೆ ಹೂ ಬರೋದಿಲ್ಲ, ಬೇರು ಕೂಡ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಹಾಕಬೇಕಾದ್ರೆ ಚಿಕ್ಕ ಗಿಡದಲ್ಲೇ, ಅಂದರೆ ಚಿಕ್ಕ ಪಾಟಲ್ಲೇ ಹಾಕಿ, ಆಮೇಲೆ ನೀವು ತುಂಬ ದಿನ ಆದಮೇಲೆ ಅಥವಾ 1 ವರ್ಷ ಕಳೆದ ಮೇಲೆ ನೀವು ಆಮೇಲೆ ಬೇಕಿದ್ರೆ ನೀವು ಅದನ್ನು ದೊಡ್ಡ ಪಾಟಿಗೆ ಹಾಕ್ಕೋಬೋದು. ಯಾವುದೇ ಗಿಡ ಆದರೂ ಅಷ್ಟೇ, ಬ್ರಾಂಚಸ್ಗಳಿದೆಯಾ ಅಥವಾ ರೂಟ್ ಚೆನ್ನಾಗಿ ಬಂದಿದೆಯಾ, ತುಂಬ ಕಡ್ಡಿ ದಪ್ಪ ಇದೆಯಾ ಅಂತ ನೋಡಿಕೊಂಡು, ಗಿಡದಲ್ಲಿ ಮೊಗ್ಗುಗಳಿದೆಯಾ, ಹೂಗಳರಳಿದೆಯಾ, ತುಂಬ ಹೂ ಹರಳಿ ಹೋಗಿದರೆ ಅದನ್ನು ತೊಗೊಳ್ಳೋದಕ್ಕೆ ಹೋಗಬೇಡಿ. ಮೊಗ್ಗುಗಳು ಸ್ವಲ್ಪ ಸ್ವಲ್ಪ ಇತ್ತು ಅಂತ ಅಂದಾಗ ನೀವು ಮನೆಗೆ ತಂದಮೇಲೆ ಅದು ಹೂ ಬಿಟ್ಟಾಗ ನಿಮಗೂ ಕೂಡ ಖುಷಿಯಾಗುತ್ತೆ. ಹಾಗಾಗಿ ಮೊಗ್ಗು ಇಲ್ಲದೆ ಇರತಕ್ಕಂಥ ಯಾವುದೇ ಒಂದು ಗಿಡಗಳನ್ನಾದ್ರೂ ನೀವು ತರೋದಕ್ಕೆ ಹೋಗಬೇಡಿ. ಮತ್ತು ಹಾಗೆ ರೂಟ್ಗಳೆಲ್ಲ ಚೆನ್ನಾಗಿ ಬಂದಿದೆಯಾ ಅಂತಲೂ ಕೂಡ ನೋಡ್ಕೊಳ್ಳಿ. ರೂಟ್ಗಳು ನೋಡಬೇಕು ಅಂದರೆ ಅಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕಿರ್ತಾರೆ. ಗ್ರೋ ಬ್ಯಾಗಿಂದ ರೂಟು ಆಚೆ ಬಂದಿದ್ದರೆ ಅದು ರೂಟು ಚೆನ್ನಾಗಿದೆ ಅಂತೇಳಿ ಅರ್ಥ. ಹಾಗಾಗಿ ಗ್ರೋ ಬ್ಯಾಗಿಂದ ರೂಟ್ಗಳು ಆಚೆ ಬಂದಿದೆಯಾ ಅನ್ನೋದನ್ನು ಕೂಡ ನೀವು ನೋಡಿಕೊಂಡು ತೊಗೊಂಡು ಬನ್ನಿ. ನೀವು ಗಿಡಗಳನ್ನ ಪಾಟಿಗೆ ಹಾಕಬೇಕಾದ್ರೆ ಕಂಪ್ಲೀಟಾಗಿ ಗ್ರೋ ಬ್ಯಾಗಿಂದ ಮಣ್ಣನ್ನು ತೆಗೆದು ಚೆಕ್ ಮಾಡಬೇಕು. ನೋಡಿ, ಅಷ್ಟು ದಪ್ಪ ಕಲ್ಲಿತ್ತು, ಅದೇ ರೀತಿ ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ಗಿಡ ಗ್ರೋತ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ತೆಗಿಬೇಕು. ಒಂದೊಂದು ಗಿಡಗಳಲ್ಲಿ ನೆಟ್ ಬ್ಯಾಗ್ ಕೂಡ ಇರುತ್ತೆ, ಅದನ್ನು ಕೂಡ ನೋಡಿಕೊಂಡು ರಿಮೂವ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನೆಟ್ ಬ್ಯಾಗ್ನ ತೆಗೆದು ಅದನ್ನು ಕೂಡ ತೆಗೆದು ಬೇರಿಗೆ ಯಾವುದೇ ಥರದ ತೊಂದರೆ ಬರದ ಇರೋ ರೀತಿಯಲ್ಲಿ ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಗಿಡಗಳನ್ನ ಹಾಕಬೇಕು. ನೋಡಿ, ನಾನು ನರ್ಸರಿಯಿಂದ ತಂದಿರೋ ಗಿಡದಲ್ಲಿ ಆಲ್ರೆಡಿ ಮೊಗ್ಗು ಕೂಡ ಇದೆ. ಇದು ನಾಳೆ ಕೂಡ ಹರಳೋ ಅಂಥ ಮೊಗ್ಗು ಇದು. ಹಾಗಾಗಿ ನೀವು ಅಷ್ಟೇ ನರ್ಸರಿಯಿಂದ ಗಿಡಗಳನ್ನ ತರಬೇಕಾದ್ರೆ ಮೊಗ್ಗಾಗಿದೆಯಾ ಅನ್ನೋದನ್ನು ನೋಡಿಕೊಂಡು ತೊಗೊಂಡು ಬಂದರೆ ನಿಮಗೆ ಅದು ಯಾವ ಕಲರ ದಾಸವಾಳಿನ ಗಿಡ ಆಗಿರ್ಬೋದು ಅಂಥೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ನಿಮ್ಮ ಹತ್ರ ಇಲ್ಲದೇ ಇರುವಂಥ ದಾಸವಾಳ ಹೂವಿನ ಕಲರ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮೊಗ್ಗಿರೋ ಅಂಥ ಗಿಡಗಳನ್ನ ನೋಡಿಕೊಂಡು ತೊಗೊಂಡು ಬನ್ನಿ. ನೋಡಿ, ಇದು ನೋಡೋದಕ್ಕೆ ಎಷ್ಟು ದೊಡ್ಡ ಗಿಡ ಇದೆ. ಸೈಡಲ್ಲೂ ಕೂಡ 3 ಬ್ರ್ಯಾಂಚಸ್ ಕೂಡ ಬಂದಿದೆ. ಆದರೆ ಸ್ವಲ್ಪ ರೂಟು ಅಷ್ಟೊಂದು ಡೆವಲಪ್ ಕೂಡ ಆಗಿಲ್ಲ. ಹಾಗಾಗಿ ಈ ರೀತಿಯೂ ಕೂಡ ಆಗುತ್ತೆ. ಕಡ್ಡಿ ಕೂಡ ದಪ್ಪ ಇದ್ದು ಬ್ರ್ಯಾಂಚಸ್ ಕೂಡ ಇದ್ರೂ ಕೂಡ ಇಲ್ಲಿ ಬೇರು, ಅಂದರೆ ರೂಟ್ ಏನಿದೆ ಆ ರೂಟು ತುಂಬಾ ಡೆವಲಪ್ ಆಗಿರಲ್ಲ. ಹಾಗಾಗಿ ನೀವು ನರ್ಸರಿಯಿಂದ ತಂದ ತಕ್ಷಣವೂ ಕೂಡ ಗಿಡಗಳನ್ನ ಹಾಕಬಾರ್ದು. 1 ವಾರ 15 ದಿವಸ ಬಿಟ್ಟು ಆಮೇಲೆ ಹಾಕಿ. ಮತ್ತು ಅದ್ರ ಜೊತೆಗೆ ನೆಟ್ ಬ್ಯಾಗ್ ಇರೋದ್ರಿಂದ ಕೂಡ ರೂಟು ಡೆವಲಪ್ ಆಗೋದಕ್ಕೂ ಕೂಡ ಅವಕಾಶ ಆಗಿಲ್ಲ. ಹಾಗಾಗಿ ಆ ನೆಟ್ ಬ್ಯಾಗು ಏನಿದೆ ಅದನ್ನು ನೀವು ತೆಗಿಲೇಬೇಕು. ತೆಗೆದು ಹಾಕಿದ್ರೇ ರೂಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಲ್ಲ ಅಂತ ಅಂದರೆ
ಗಿಡ ಸಾಯೋ ಚಾನ್ಸಸ್ಸು ತುಂಬಾ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಆಗಿ ನೋಡಿ, ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಟೇಕ್ ಕೇರ್.